ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿದ್ದೇಗೌಡ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ವೆಜ್ ರೋಲ್ ಮಾಡ್ತಾಯಿದ್ದೀನಿ. ಈ ಚಳಿಗಂತೂ ವೆದರ್ಗೂ ತುಂಬಾ ಚೆನ್ನಾಗಿರುತ್ತೆ. ಮಳೆ ಬರ್ತಿರೋದಕ್ಕೂ ಬಿಸಿ ಬಿಸಿ ತಿಂತಾಯಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಮಾಡ್ಕೊಂಡು ನೋಡಿ ಈ ರೀತಿ. ಇನ್ನು ಈ ಕಡೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಾಕ್ಕೊಳ್ಳಿ. ನಾನಿಲ್ಲಿ 1/4 kg ಮೈದಾ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಕ್ಕರೆ, ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಇಷ್ಟಿದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಹೊರಗಡೆ ಕೇಳಿದ್ರೆ ಬೇಕ್ರಿಯಲ್ಲೆಲ್ಲ ಸಿಗುತ್ತೆ. ಇಲ್ಲ ಅಂದರೆ ಮೊಸರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ಈಸ್ಟ್ ಹಾಕಿರೋದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ತಾ ಇದ್ದೀನಿ, ನೀಟಾಗಿ ನೆನ್ಕೊಳ್ಳಿ ಅಂತ. ನೀಟಾಗಿ ಕಲಿಸ್ಕೋಬೇಕು. ಇನ್ನು ಒಬ್ಬಟ್ಟು ಮಾಡುವಾಗ ಹಿಟ್ಟು ಯಾವ ಥರ ಇರುತ್ತೆ ಅದೇ ಥರ ನಾವು ಇದನ್ನು ಕಲಿಸ್ಕೋಬೇಕು. ನೀಟಾಗಿ ಜಾಸ್ತಿನೂ ನೀರು ಹಾಕಬಾರ್ದು. ಇನ್ನು ಎಲ್ಲ ಕಲಸಿದ್ದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ. ಇನ್ನು ಇದೊಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಷ್ಟೆ. ಒಂದು ಸ್ವಲ್ಪ ಹುಳಿ ಬರಬೇಕಂತ ಹಿಟ್ಟು ಅಷ್ಟೇ. ಇನ್ನು ಈ ಕಡೆ ಇನ್ನು ನೆಕ್ಸ್ಟು ವೆಜ್ ಕರಿ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ವೆಜಿಟೇಬಲ್ಸ್ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಆಯಿಲ್ ಬಿಸಿ ಆದ ನಂತರ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ನಂತರ ಮೆಣಸಿನ್ಕಾಯಿ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಇನ್ನೂ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆನಂತರ ವೆಜಿಟೇಬಲ್ಸ್ ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ಬೀನ್ಸು ಆ ಥರ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಬೇಜು, ಕ್ಯಾರೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಟೊಮೊಟೊ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಆಯಿಲಲ್ಲಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಕೂಡ ಬೇಯ್ತವೆ. ಈ ಕಡೆ ಸೋಯಾ ಸಾಸು, ಚಿಲ್ಲಿ ಸಾಸು, ವಿನಿಗರು ಎಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನು ಇವಾಗ ಸ್ವಲ್ಪ ಖಾರ ಪುಡಿ, ಇನ್ನು ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದ ನಂತರ ಸ್ವಲ್ಪ ಟೊಮೊಟೊ ಸಾಸ್, ಲಾಸ್ಟಲ್ಲಿ ಸ್ವಲ್ಪ ಟೊಮೊಟೊ ಸಾಸನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ಒಂದು 5 ನಿಮಿಷ. ಅದೆಲ್ಲ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಇನ್ನು ಕರಿ ರೆಡಿ ಆಗೋಯ್ತು ನೋಡಿ. ಇನ್ನು ಟೇಸ್ಟ್ ಎಲ್ಲ ಯಾವ ಥರ ಇದೆ ಅಂತ ನೋಡಿಕೊಂಡು ಇನ್ನು ನಾನು ರುಬ್ಬಿಟ್ಟಿದ್ನಲ್ಲ ಹಿಟ್ಟನ್ನು ಈಗ ತೊಗೊಬಿಟ್ಟು ಜಾಸ್ತಿ ಹುಳಿ ಹಾಕಕ್ಕೆ ಬಿಡಬಾರ್ದು, ಸ್ವಲ್ಪ ಹುಳಿ ಆದರೆ ಸಾಕು. ಇನ್ನು ಹಿಟ್ಟಲ್ಲಿ ಸ್ವಲ್ಪ ಉಂಡೆ ಮಾಡ್ಕೊತ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡ್ಕೊತ, ಇನ್ನು ಈ ಕಡೆ ಬಂದರೆ ಬ್ರೆಡ್ ಇದ್ದರೂ ಆಗುತ್ತೆ, ಇಲ್ಲ ಬನ್ ಇದ್ದರೂ ಆಗುತ್ತೆ. ಅದನ್ನು ಈ ಥರ ಪುಡಿ ಮಾಡಿಕೊಂಡು ಮಿಕ್ಸಿಲಿ ನೀಟಾಗಿ ಪುಡಿ ಮಾಡ್ಕೊಬೇಕು. ಈ ಥರ ಪುಡಿ ಆದ ನಂತರ ಇನ್ನು ಪಕ್ಕದಲ್ಲೇ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ, ಆಮೇಲೆ ಬೇಕಾಗುತ್ತೆ. ಇನ್ನು ಉಂಡೆ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಈ ಥರ ಒಂದು ಸ್ವಲ್ಪ ಒಂಚೂರು ತೊಟ್ಕೊಂಡ್ಬಿಟ್ಟು ಅದು ಕರಿ ಇಟ್ಕೊಂಡು ನೀರಲ್ಲಿ ಡಿಪ್ ಮಾಡಿಕೊಂಡು ಆನಂತರ ಪಕ್ಕದಲ್ಲೇ ಇನ್ನು ಬ್ರೆಡ್ ಪೌಡ್ರ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಹಿಂಗೆ ಉಳಿಸಿದ್ರೆ ಆಯಿತು. ಆನಂತರ ಎಲ್ಲದನ್ನು ಅದೇ ಥರ ಮಾಡಿಕೊಂಡು ಇನ್ನು ಎಣ್ಣೆನ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡು ಎಣ್ಣೆಗೆ ಹಾಕ್ತಿದ್ದೀನಿ ನಾನಿಲ್ಲಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದಕ್ಕೇನು ತುಂಬ ಐಟಮ್ ಬೇಕಾಗಿಲ್ಲ, ಮನೇಲಿರೋದ್ರಲ್ಲೇ ಮಾಡ್ಬೋದು ನೋಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಹೊರ್ಗಡೆನೇ ಹೋಗಿ ತಿನ್ನಬೇಕು ಅಂತ ಏನಿಲ್ಲ, ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ. ಇನ್ನು ಮೈನಸ್ ಅಥವಾ ಸಾಸಲ್ಲೆಲ್ಲ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಒಂದು ಸಲ ಇಷ್ಟ ಆದರೆ ಇದೇ ಥರ ಮಾಡಿ ನೋಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ,